ಸಿದ್ಧಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ. ಓಂ ಬಸವಲಿಂಗಾಯ ನಮಃ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಕತ್ತೀನಪ್ಪ ಅಂತಂದ್ರೆ, ಈ ಬಸವಣ್ಣವರ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಾವು ನೋಡ್ಕೊಳ್ಳೋಣ. ಈ ಬಸವ ಜಯಂತಿ ಯಾವಾಗೈತಿ ಅನ್ನೋದನ್ನು ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ. ಅದರ ಜೊತೆಗೆ ಈ ಬಸವಣ್ಣವರಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಅಂಚೆ ಚೀಟಿಗಳು ಬಂದವು. ಆ ಬಸವಣ್ಣವರ ಚಿತ್ರ ಒಳಗೊಂಡಂಥ ಅಂಚೆ ಚೀಟಿಗಳು ಬಂದವು. ಅವು ಎಷ್ಟನೇ ಇಸ್ವಿಯಲ್ಲಿ ಬಂದು ಮತ್ತು ಅವು ಎಷ್ಟು ಪೈಸೆ ಇದ್ದಿದ್ದು, ಮತ್ತು ಇವನ್ನ ಶ್ರೀ ಗುರು ಬಸವಣ್ಣವರ ಭಾವಚಿತ್ರಗಳು 5 ರೂಪಾಯಿ ಮತ್ತು 100 ರೂಪಾಯಿ ನಾಣ್ಯಗಳನ್ನು ಯಾರು ಬಿಡುಗಡೆಗೊಳಿಸಿದರು, ಇಂಥವು ಹಲವಾರು ವಿಷಯಗಳನ್ನು ನಾವು ಬಸವಣ್ಣವರ ಒಂದು ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ನಾವೀಗ ಅವರ ಒಂದು ವಚನವನ್ನು ಹೇಳ್ತಾ ಮುಂದೆ ಸಾಗೋಣ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆಯುವ ಚಿಂತೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಚಕೋರಂಗೆ ಚಂದ್ರಮನ ಬೆಳಗುವ ಚಿಂತೆ ಅಂದ್ರೆ ಚಕೋರ ಎಂಬ ಪಕ್ಷಿಗೆ ಚಂದ್ರನು ಯಾವಾಗ ಉದಯಿಸ್ತಾನ ಎಂಬ ಚಿಂತೆ. ಮತ್ತು ಇನ್ನು ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ. ಅಂಬುಜ ಅಂತಂದ್ರೆ ಕಮಲಕ್ಕೆ ಸೂರ್ಯನು ಯಾವಾಗ ಉದಯಿಸ್ತಾನ ಅಂತ ಹೇಳಿ ಅನ್ನುವ ಒಂದು ಚಿಂತೆ. ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ. ಭ್ರಮರಂಗೆ ಅಂತಂದ್ರೆ ಭ್ರಮರಂಗೆ ಹೂವಿನ ಮಕರಂದವನ್ನು ಹೀರುವ ಒಂದು ಸವಿಯುವ ಚಿಂತೆ. ಅಂದರೆ ಭ್ರಮರಂಗೆ ಅಂದರೆ ಜೇನುವಿನ ಹುಳ ಆ ಒಂದು ಹೂವಿನ ಮಕರಂದವನ್ನು ಹೀರಲಿಕ್ಕೆ ಸವಿಲಿಕ್ಕೆ ಚಿಂತೆ ಮಾಡ್ತಿರ್ತದ. ಮತ್ತು ನನಗೆ ನಮ್ಮ ಕೂಡಲ ಸಂಗಮ ದೇವರ ನಾಮ ಸ್ಮರಣೆ ಮಾಡೋದ ಚಿಂತೆ ಎನ್ನುವುದ ಈ ಒಂದು ವಚನದ ಒಂದು ಅರ್ಥ ಆಗಿರ್ತದೆ. ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚಿಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನರನ್ನು ನಾನು ನೆರೆದು ಭಕ್ತಿ ಭಿಕ್ಷಿವನಿಕ್ಕಿದರೆ, ಎನ್ನ ಪಾತ್ರೆ ತುಂಬಿತೋ ಕೂಡಲ ಸಂಗಮ ದೇವ. ಆ ಒಂದು ಬಸವಣ್ಣನವರು ಭಕ್ತಿ ತಿಲ ಮಾತ್ರವಿಲ್ಲದ ದಟ್ಟ ದರಿದ್ರ ನಾನು, ಅದನ್ನು ಕಕ್ಕಯ್ಯ, ಚೆನ್ನಯ್ಯ, ದಾಸಿಮಯ್ಯ ಮನೆಗಳಲ್ಲೆಲ್ಲ ಬೇಡಿದೆ. ಆ ಶಿವಶರಣರು ಭಕ್ತಿಯ ಭಿಕ್ಷೆಯನ್ನು ನೀಡಿದರೆ ಬಾಳ ಭವ್ಯವಾಯಿತಯ್ಯ, ಪಾತ್ರೆ ತುಂಬಿ ಹೋಗುವುದು ಸಂಗಮನಾಥ ಅಂಥೇಳಿ ಆ ಒಂದು ಕೂಡಲ ಸಂಗಮನ ಈ ವಚನವನ್ನು ಬಸವಣ್ಣವರು ಹೇಳಿದರು. ಇನ್ನು ಕಾಮವ ತೊರೆದಾತ, ಹೇಮವ ಜೆರೆದಾತ, ಬಾಣುವಿನ ಉದಯಕ್ಕೆ ಒಳಗಾಗದ ಶರಣನು, ಆಗಲೂ ನಿಮ್ಮ ಮಾಡದೆ ನೆನೆದವರ ಮನೆಯಲು ಶ್ವಾನವಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಕಾಮಾದಿ ಷಡ್ವರ್ಗಗಳನ್ನು, ಬಂಗಾರ ದವ್ಯ ದಾಶೆಯನ್ನು, ಸೂರ್ಯನ ಉದಯಾಸ್ತವನ್ನೇ ನಿರೀಕ್ಷಿಸುವುದನ್ನು ಬಿಟ್ಟು ಕೊಟ್ಟು ಮರೆಯದೆ ಯಾವಾಗಲೂ ನಿಮ್ಮ ಜ್ಞಾನ ಚಿಂತೆಯಲ್ಲಿಯೇ ಮಗ್ನನಾಗಿರುವ ಶಿವಶರಣರ ಮನೆಯಲ್ಲಿ ನಾಯಿಯನ್ನಾಗಿಸು ನನ್ನನ್ನು ಕೂಡಲ ಸಂಗಮ ದೇವ. ಆ ಒಂದು ಎಲ್ಲವನ್ನು ತೊರೆದು ಶಿವಚಿಂತೆಯಲ್ಲಿ, ಶಿವಜ್ಞಾನದಲ್ಲಿ, ಶಿವಸ್ಮರಣೆಯಲ್ಲಿ ಯಾರು ಮಗ್ನರಾಗಿರ್ತಾರೋ ಅವರ ಮನೆಯ ಮುಂದಿನ ನಾಯಿಯನ್ನಾಗಿ ನನ್ನನ್ನು ಮಾಡು ಸಂಗಮ ದೇವ ಅಂಥೇಳಿ ಬಸವಣ್ಣನವರು ಈ ಒಂದು ವಚನದಲ್ಲಿ ಹೇಳಿರ್ತಾರೆ. ನಾನು ಹೇಳಿದಂಗೆ ಈ ಒಂದು ಬಸವಣ್ಣವರ ಅಂಚೆ ಚೀಟಿಯನ್ನು 11ನೇ ಮೇ 1967 ಗುರು ಬಸವಣ್ಣನವರ 800ನೇಯ ಲಿಂಗೈಕ್ಯ ದಿನಾಚರಣೆ ನಿಮಿತ್ತ ಭಾರತ ಸರ್ಕಾರ ಅಂಚೆ ಇಲಾಖೆಯ 15 ಪೈಸೆ ಮುಖಬೆಲೆಗಳ ಅಂಚೆಗಳ ಚೀಟಿಯನ್ನು ಮುದ್ರಿಸಿತ್ತು. ಮತ್ತು 1997ರಲ್ಲಿ 2 ರೂಪಾಯಿ ಮುಖಬೆಲೆ ಅಂಚೆ ಚೀಟಿಯನ್ನು ಅಂಚೆ ಇಲಾಖೆ ಮತ್ತೆ ಮುದ್ರಿಸಿತು. ಮತ್ತು ಮೂರನೇದಾಗಿ ಗುರು ಬಸವಣ್ಣವರ ಭಾವಚಿತ್ರವುಳ್ಳ 5 ರೂಪಾಯಿ ಮತ್ತು 100 ರೂಪಾಯಿ ನಾಣ್ಯಗಳನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಬೆಂಗಳೂರಿನಲ್ಲಿ ಬಿಡುಗಡೆಗೊಳಿಸಿದರು. ಬಸವಣ್ಣನವರು ನಾಣ್ಯದ ಮೇಲೆ ಪ್ರಕಟಿಸಲ್ಪಟ್ಟವರಲ್ಲಿ ಪ್ರಥಮ ಕನ್ನಡಿಗರಾಗಿದ್ದಾರೆ ಅಂತ ಹೇಳ್ಬೋದಾಗೈತಿ. ಗುರು ಬಸವಣ್ಣನವರ ಆಷಾಢ ರೂಪ ಮೂರ್ತಿಯನ್ನು ದೆಹಲಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ 28ನೇ ಏಪ್ರಿಲ್ 2003ರಲ್ಲಿ ಅನಾವರಣಗೊಳಿಸಲಾಗಿತ್ತು ಅಂತ ಹೇಳ್ಬೋದು. ಈ ಒಂದು ವಿಶೇಷವಾಗಿ ಈ ನಾಣ್ಯ ಚೀಟಿಗಳನ್ನು ಬಿಡುಗಡೆ ಮಾಡಿದ್ದನ್ನು ನೀವು ನೋಡಿದ್ರಲ್ಲ. ಈ ಬಸವಣ್ಣವರ ಕಾಯಕ ಮತ್ತು ಮಹತ್ವ, ದೇಹ ಸಹಿತ ಮನೆಗೆ ಬಂದಡೆ, ಕಾಯಕವಾದುದೆಂದು ಬೇಸರಗೊಂಡಡೆ, ನಿಮ್ಮಾಣೆ ನಿಮ್ಮ ಪುರಾತರಾಣೆ, ತಲೆದಂಡ 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 ಕೂಡಲ ಸಂಗಮ ದೇವ, ಭಕ್ತರಲ್ಲಿ ಕುಲವನರಿಸಿದಡೆ ನಿಮ್ಮ ರಾಣಿ ವಾಸದಾಣಿ,
ಹೀಗೆ ಬಸವಣ್ಣನವರು ಭಕ್ತರಲ್ಲಿ ಸರ್ವ ಸಮಾನತೆಯನ್ನು ಕಾಣುತ್ತಾರೆ. ಶರಣರ ದೃಷ್ಟಿಯಲ್ಲಿ ಕಾಯಕವೂ ಚಿಕ್ಕದಲ್ಲ ಅಥವಾ ದೊಡ್ಡದಲ್ಲ. ಮಣೆ ನೋಡ ಬಡವನು, ಮಣ ನೋಡ ಗಣ, ಸೊಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು, ಪಸರಕ್ಕನುವಿಲ್ಲ ಬದ್ಧ ತಾತಲಕ್ಕೆ ಉಂಟು, ಕೂಡಲ ಸಂಗಮ ಶರಣರು ಸ್ವತಂತ್ರ ಧೀರರು ಎಂಬ ಬಸವಣ್ಣನವರು ಕಾಯಕ್ಕೆ ಜೀವಿಗಳಾದ ಐದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನವರ ವ್ಯಕ್ತಿತ್ವವನ್ನು ಕುರಿತು ಕಣ್ಣಿಗೆ ಕಟ್ಟುವಂತೆ ಹೇಳಿದ್ದಾರೆ.